ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಈಗ ಜಾಮೀನಿಂದ ಆಚೆಗೆ ಬಂದಿದ್ದಾರಲ್ಲ ನಟ ದರ್ಶನ್ ಅಂಡ್ ಗ್ಯಾಂಗ್, ಇವ್ರಿಗೆ ಈಗ ಸುಪ್ರೀಂ ಸಂಕಷ್ಟ ಎದುರಾಗ್ತಾ ಇದೆ. ಟೆನ್ಷನ್ ತಪ್ಪಿದ್ದಲ್ಲ. ನಾಡಿದ್ದು ಜಾಮೀನು ರದ್ದು ಕೋರಿದ್ದಂತಹ ಅರ್ಜಿಯ ವಿಚಾರಣೆ ಶುರು 24ನೇ ತಾರೀಕು. ಹಾಗಾಗಿ ಅವತ್ತು ದರ್ಶನ್ ಸೇರಿ 7 ಮಂದಿಯ ಭವಿಷ್ಯ ನಿರ್ಧಾರ ಆಗುತ್ತಾ? ಸುಪ್ರೀಂ ಕೋರ್ಟ್ಗೆ ಬರೋಬ್ಬರಿ 1492 ಪುಟಗಳ ಕಡತ ಸಲ್ಲಿಕೆ ಆಗಿದೆ. ವಕೀಲರಾದಂತಹ ಅನಿಲ್ ನಿಶಾನಿ ಅವರ ಮೂಲಕ ಸಲ್ಲಿಕೆ ಆಗಿದೆ ಈ ಮೇಲ್ಮನವಿ. ಪ್ರಮುಖವಾಗಿ ಇಲ್ಲಿ 15 ಅಂಶಗಳನ್ನು ಉಲ್ಲೇಖ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ವಕೀಲರು. 15 ಪ್ರಮುಖ ಅಂಶಗಳು. ಯಾಕೆ ಈ ಬೇಲನ್ನ ಕೊಡಬಾರದು ಅಂತ ನಾವು ವಾದ ಮಾಡ್ತಾ ಇದೀವಿ ಅನ್ನೋದು ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಅದನ್ನು ಪ್ರಶ್ನೆ ಮಾಡೋಗಿದ್ದಾರೆ ಸುಪ್ರೀಂಗೆ. ಈಗ ಅದರ ಪ್ರಶ್ನೆಗಳು ಮಾಡಿದಾರಲ್ಲ, ಅದರ 15 ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸೊ 24ನೇ ತಾರೀಕು ಹಿಯರಿಂಗ್ ಇದೆ ಇದ್ರ ಬಗ್ಗೆ. ಯಾಕೋ ಇದು ಸಂಕ್ರಾಂತಿ ಹಬ್ಬ ಆದಮೇಲೆ ಹಿನ್ನಡೆಯ ಯುಗ ಸ್ಟಾರ್ಟ್ ಆಯ್ತಾ ಅಂತ ದರ್ಶನ್ಗೆ. ಒಂದು ಕಡೆ ಲೈಸೆನ್ಸ್ಡ್ ಗನ್ ಅನ್ನ ವಾಪಸ್ ತಗೊಳ್ಳೋದು ನಿರ್ಧಾರ ಆಯಿತು. ಇವಾಗ ಸುಪ್ರೀಂನಲ್ಲಿ ಈಗ ಬೇಲ್ ಅರ್ಜಿಯ ಪ್ರಶ್ನೆ ಮಾಡಿದ್ದಾರೆ, ಜಾಮೀನು ಕೊಟ್ಟಿರೋದನ್ನು ಪ್ರಶ್ನೆ ಮಾಡಿದ್ದಾರೆ. ಈಗ ಇದರಲ್ಲೂ ಹಿನ್ನಡೆಯಾಗುತ್ತಾ ಅಂತ. ಅಕಸ್ಮಾತ್ ಹಿನ್ನಡೆಯಾದರೆ ಮರಳಿ ಗೂಡಿಗೆ ದರ್ಶನ್ ಆ್ಯಂಡ್ ಗ್ಯಾಂಗ್ 7 ಜನ ವಾಪಸ್ ಜೈಲಿಗೆ ಹೋಗಬೇಕು. ಸೇಮ್ ಪ್ರೊಸೀಜರ್ ರಿಪೀಟ್ಸ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಇದ್ರ ಬಗ್ಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಸಂಕ್ರಾಂತಿ ಆದ ನಂತರ ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ದರ್ಶನ್ಗೆ. ಆದರೆ ಯಾಕೋ ಹಬ್ಬ ಆದ ನಂತರ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಒಂದು ಕಡೆ ಗನ್ ವಾಪಸ್ ತಗೊಂಡ್ರು, ಈಗ ಸುಪ್ರೀಂ ಕೋರ್ಟ್ನಲ್ಲಿದೆ ಬೇಲ್ ಅರ್ಜಿಯ ವಿಚಾರಣೆ. ಏನಾಗಬಹುದು, ಜೊತೆಗೆ 15 ಅಂಶಗಳಿಗೆ ಏನೇನು ಉಲ್ಲೇಖ ಮಾಡಿದ್ದಾರೆ ಅಂತ ವಕೀಲರು. ಶರತ್, ಯಾವಾಗ ಏನು ನಟ ದರ್ಶನ್ ಅವರಿಗೆ ಒಂದು ಮಧ್ಯಂತರ ಬೇಲ್ ಜಾಮೀನು ಸಿಕ್ಕಿ ಹೊರಗಡೆ ಬಂದು ಆಸ್ಪತ್ರೆಯಲ್ಲಿದ್ದರು, ಆ ಸಂದರ್ಭದಲ್ಲೂ ಕೂಡ ಈ ಒಂದು ಬೇಲನ್ನು ಕ್ಯಾನ್ಸಲ್ ಮಾಡಬೇಕಂತ ಹೇಳಿ ಒಂದು ಮನವಿಯನ್ನು ಮಾಡಿಕೊಂಡ್ರು. ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಕೂಡ ರಾಜ್ಯ ಪ್ರಾಸಿಕ್ಯೂಷನ್ ಕೂಡ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತು. ಆ ಹಿನ್ನೆಲೆಯಲ್ಲಿ ಯಾವಾಗ ರೆಗ್ಯುಲರ್ ಬೇಲ್ ಸಿಕ್ತು ಆಗ ಹೊರಗಡೆ ಬಂದರು. ಇದನ್ನು ಪ್ರಶ್ನೆ ಮಾಡೋದಕ್ಕೂ ಕೂಡ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಆಲ್ರೆಡಿ ಈಗ ರಾಜ್ಯ ಪ್ರಾಸಿಕ್ಯೂಷನ್ ಕೂಡ ಒಂದು ಮನವಿಯನ್ನು ಕೂಡ ಸಲ್ಲಿಸಿರುವಂಥದ್ದು. 24ನೇ ತಾರೀಕು ಕೂಡ ಅದು ಏನೋ ಒಂದು ವಿಚಾರಣೆಗೆ ಕೂಡ ಬರುತ್ತೆ. ಈ ಒಂದು ಪ್ರಮುಖವಾಗಿ ಈ ಒಂದು ಬೇಲನ್ನು ಕ್ಯಾನ್ಸಲ್ ಮಾಡಬೇಕಂತ ಹೇಳಿದರೆ ಯಾವ ಒಂದು ಅಂಶಗಳನ್ನು ಇಟ್ಕೊಂಡು ರಾಜ್ಯ ಪ್ರಾಸಿಕ್ಯೂಷನ್ ಏನಿದೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಅಂದರೆ ಪ್ರಮುಖವಾಗಿ 15 ಅಂಶಗಳನ್ನು ಇಟ್ಕೊಂಡು ಈಗ ಒಂದು ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಹೈಕೋರ್ಟ್ ನೀಡಿರುವಂತಹ ಒಂದು ಜಾಮೀನು ಆದೇಶ ಆಗಿರ್ಬೋದು, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ FIR ಪ್ರತಿ ಹಾಗೂ ಮರಣೋತ್ತರ ಪರೀಕ್ಷೆ ಹಾಗೂ ಮರಣೋತ್ತರ ಪರೀಕ್ಷೆಯ ವರದಿಯ ಆಧಾರದ ಮೇಲೆ ವೈದ್ಯರ ಅಭಿಪ್ರಾಯಗಳು, CDRನ ಒಂದು ಅಂಶಗಳು ಮತ್ತು ಡಿಜಿಟಲ್ ಎವಿಡೆನ್ಸ್ಗಳು ಮತ್ತು ಆ ಕೊಲೆ ಆರೋಪಿಗಳಿಂದ ವಶಪಡಿಸಿಕೊಂಡಂತಹ ವಸ್ತುಗಳೇನಿತ್ತು ಅವು ಸಾಕ್ಷಿಗಳು ಮತ್ತು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳು ಸೇರಿದಂತೆ ಸುಮಾರು 15 ಅಂಶಗಳು ಒಳಗೊಂಡಂತಹ ಏನು ಒಂದು ಪ್ರಮುಖ ಅಂಶಗಳೇನಿದೆ ಅದನ್ನೆಲ್ಲ ಮುಂದಿಟ್ಕೊಂಡು ಈಗ ಈ ಒಂದು ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಏನು ಒಂದು ಮಧ್ಯಂತರ ಬೇಲ್ ಸಿಕ್ಕಿದಂಥ ಸಂದರ್ಭದಲ್ಲಿ ಬ್ರಿಮ್ಸ್ ಆಸ್ಪತ್ರೆ ವೈದ್ಯರು ಕೂಡ ಒಂದು ದಾಖಲೆಗಳನ್ನು ಕೊಟ್ಟಿದ್ರು, ಅಂದರೆ ಮೆಡಿಕಲ್ ರಿಪೋರ್ಟ್ಗಳನ್ನು ಕೊಟ್ಟಿದ್ದರು. ಈ ಆಧಾರದ ಮೇಲೆ ನಟ ದರ್ಶನ್ ಅವರಿಗೆ ಈಗ ವೈದ್ಯಕೀಯ ಚಿಕಿತ್ಸೆ ತುರ್ತಾಗಿ ಆಗಬೇಕು, ಹಾಗಾಗಿ ಅವರಿಗೆ ಒಂದು ಬೇಲನ್ನು ಕೂಡ ಕೊಡಬಹುದು ಅಂತ ಹೇಳಿ ಒಂದು ಮನವಿಯನ್ನು ಮಾಡಿ ಬಳ್ಳಾರಿ ವೈದ್ಯರು ಕೂಡ ಒಂದು ರಿಪೋರ್ಟನ್ನು ಕೊಟ್ಟಿದ್ದರು. ಅದೇ ಆಧಾರದ ಮೇಲೆ ಕೂಡ ಅವರನ್ನು BGS ಆಸ್ಪತ್ರೆಗೆ ಸೇರಿಸಿದಂಥ ಸಂದರ್ಭದಲ್ಲೂ ಕೂಡ BGS ಆಸ್ಪತ್ರೆ ವೈದ್ಯರು ಕೂಡ ಒಂದು ರಿಪೋರ್ಟ್ಗಳನ್ನು ಕೊಟ್ಟಿದ್ದರು. ಅಂದರೆ ಅವರ ಒಂದು ವರದಿ ಏನು ಕೊಟ್ಟಿತ್ತು ಅಂತ ಹೇಳಿದರೆ ಅವರ ಅಭಿಪ್ರಾಯಗಳನ್ನು ಕೂಡ ಕೊಟ್ಟಿದ್ದರು. ಅದನ್ನು ಕೂಡ ಮುಂದಿಟ್ಕೊಂಡು ಈ ಒಂದು ಅಂಶವನ್ನು ಅಂದರೆ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಸೆಷನ್ಸ್ ಕೋರ್ಟ್ನಲ್ಲಿ ಕೂಡ ಈ ಒಂದು ಬೇಲ್ ಕೂಡ ತಿರಸ್ಕಾರ ಆಗಿತ್ತು. ಅದಾದ ಬಳಿಕ ಏನು ಮತ್ತೆ ಒಂದು ಬೇಲ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಂಥ ಸಂದರ್ಭದಲ್ಲಿ ಇವರು ಕೊಟ್ಟಂಥ ಒಂದು ರೀಸನ್ ಏನಿತ್ತು, ಸೊ ಅವೆಲ್ಲವನ್ನು ಕೂಡ ಅಂಶಗಳನ್ನು ಒಳಗೊಂಡಂತೆ ಸುಮಾರು 15 ಅಂಶಗಳನ್ನು ಒಳಗೊಂಡಂತಹ ಈ ಒಂದು ಕಡತ ಏನಿದೆ 1492 ಪುಟಗಳ ಒಂದು ಕಡತ, ಈ ಎಲ್ಲವನ್ನು ಕೂಡ ಈಗ ಅನಿಲ್ ನಿಶಾನಿ ಎನ್ನುವ ವಕೀಲರ ಮುಖಾಂತರವಾಗಿ ರಾಜ್ಯ ಪ್ರಾಸಿಕ್ಯೂಷನ್ ಕೂಡ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದೆ. ಅದು 24ನೇ ತಾರೀಕು ಕೂಡ ಒಂದು ವಿಚಾರಣೆಗೆ ಬರುತ್ತೆ. ಅಂದರೆ ಈ ಎಲ್ಲ ಅಂಶಗಳಲ್ಲಿ ಏನಾದರೂ ಒಂದು ವೇಳೆ ಏನಾದರೂ ಮಾಡಿರುವಂತಹ ಲೋಪದೋಷಗಳಿಲ್ಲ ಅಂತ ಹೇಳಿ ಕಂಡು ಬಂದಿದೆ ಆದರೆ ದರ್ಶನ್ ಅವರ ಒಂದು ಜಾಮೀನು ಕೂಡ ತಿರಸ್ಕಾರ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಆದರೆ ಅವರು 7 ಜನ ಆರೋಪಿಗಳು ಕೂಡ ಮತ್ತೆ ಯಾವ್ಯಾವ ಜೈಲಿಂದ ಅವರು ಬಿಡುಗಡೆ ಆಗಿದ್ರೋ ಮತ್ತೆ ಅದೇ ಜೈಲಿಗೆ ಹೋಗಬೇಕಾದಂಥ ಅನಿವಾರ್ಯ ಕೂಡ ಇರುತ್ತೆ. ಒಂದು ವೇಳೆ ಏನಾದರೂ ಹೈಕೋರ್ಟ್ ಕೊಟ್ಟಿರುವಂತಹ ಜಾಮೀನು ಏನಿದೆ ಅದನ್ನು ಎತ್ತಿ ಹಿಡಿದರೆ ಸುಪ್ರೀಂ ಕೋರ್ಟ್ ಮತ್ತು ರಾಜ್ಯ ಪೊಲೀಸ್ ಇಲಾಖೆಗೂ ಕೂಡ ಅದೊಂದು ರೀತಿಯಾದಂಥ ಒಂದು ಹಿನ್ನಡೆ ಆಗುತ್ತೆ. ಈಗಾಗಲೇ ಗ್ರೌಂಡ್ಸ್ ಆಫ್ ಅರೆಸ್ಟ್ ಏನಿದೆ ಈ ಅಂಶಗಳನ್ನು ಇಟ್ಕೊಂಡು ಕೂಡ ಒಂದು ಬೇಲನ್ನು ಕೊಡಬೇಕು ಅಂತ ಹೇಳಿ ಬಲವಾಗಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದರು. ಇದು ಕೂಡ ಪ್ರಮುಖವಾಗಿ ಮುನ್ನೆಲೆಗೆ ಬರುವಂತಹದ್ದು ಕೂಡ ಆಗುವಂಥದ್ದು ಶರತ್. ಆದರೆ ಈಗಾಗಲೇ ಏನು ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಬಳಸ್ತಿದ್ದಂಥ 2 ಲೈಸೆನ್ಸ್ ಗನ್ಗಳೇನಿದೆ ಅದನ್ನು ಕೂಡ ನಿನ್ನೆ
ಪೊಲೀಸರಿಗೆ ಸರೆಂಡರ್ ಮಾಡಿದ್ದಾರೆ. ಇದಾದ ಬಳಿಕ ಏನಾದರೂ ಅವರಿಗೆ ಹಿನ್ನಡೆ ಆಗಿದ್ದೇ ಆದರೆ ಈ ಪ್ರಕರಣದಲ್ಲಿ ಅವರು ಮತ್ತೆ ಜೈಲಿಗೆ ಹೋಗಬೇಕಾದಂಥ ಅನಿವಾರ್ಯ ಕೂಡ ಉಂಟಾಗುವಂಥದ್ದು ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.